ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಇದೊಂದು ಸಂತೋಷದ ಸಂದರ್ಭ. ವಾಸುದೇವ ತೀರ್ಥ ಎನ್ನುವಂತಹ ಒಂದು ಗುರುಕುಲದ ಪ್ರಸ್ತಾವನೆಗಾಗಿ ನಾನು ಇಲ್ಲಿರೋದು ಇವತ್ತು. ನನ್ನ ಹೆಸರು ಶೇಷಗಿರಿ ಆಚಾರ್ಯ ಅಂತ. ಈ ವಾಸುದೇವ ತೀರ್ಥ ಈ ಗುರುಕುಲ ಅಂತನ್ನುವಂಥದ್ದು ಇದು 3 ವಿಭಾಗವಾಗಿ ನಾನು ಯೋಚನೆ ಮಾಡಿರುವಂಥದ್ದು. ಒಂದು ದ್ವೈತ ವೇದಾಂತ, ಎರಡನೆಯದ್ದು ಪ್ರಾಯೋಗಿಕ ಆಧ್ಯಾತ್ಮ ಅಂತ, ಮೂರನೆಯದ್ದು ಲೌಕಿಕ. ಈ 3ರ ಸಮಾಗಮವಾಗಿ ಈ ವಾಸುದೇವ ತೀರ್ಥದ ಒಂದು ಕಲ್ಪನೆ ಅಂತನ್ನುವಂಥದ್ದು ಇರುವಂಥದ್ದು. ಒಂದು ದ್ವೈತ ವೇದಾಂತ ಅಂತಂದರೆ ಆಚಾರ್ಯರ ಸಿದ್ಧಾಂತ ಅಂತನ್ನುವಂಥದ್ದನ್ನು ಎಲ್ಲ ಮಕ್ಕಳು ಪೂರ್ಣವಾಗಿ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಕೆಲವೊಂದು ಗ್ರಂಥಗಳನ್ನು ಬಿಟ್ಟೆ ಕೆಲವೊಂದು ಓದ್ದೆ ಅಂತಿಲ್ಲ, ಎಲ್ಲ ಗ್ರಂಥಗಳನ್ನು ಪೂರ್ಣ ಪ್ರಮಾಣದಲ್ಲಿ ಟೀಕಾ ಸಹಿತ ಅಧ್ಯಯನ ಮಾಡುವಂತಹ ಕ್ರಮ. ಆಚಾರ್ಯರ ಗ್ರಂಥಗಳ ಜೊತೆಗೆ ವ್ಯಾಸರಾಜರು, ವಾದಿರಾಜರು, ಭಾವಬೋಧಕಾರರು, ಈ ಎಲ್ಲ ಮಹನೀಯರ ಗ್ರಂಥಗಳನ್ನು ಕೂಡ ಅಧ್ಯಯನ ಕ್ರಮದಲ್ಲಿ ಅಳವಡಿಸ್ಕೊಳ್ಳುವಂತಹ ಒಂದು ವಿಚಾರ. ಇದು ದ್ವೈತ ವೇದಾಂತದ ವಿಚಾರ ಆಯಿತು ಅಂತಂದರೆ. ಇನ್ನು ಪ್ರಾಯೋಗಿಕ ಅಧ್ಯಾತ್ಮ ಅಂದರೆ ಪ್ರಾಕ್ಟಿಕಲ್ ಅಧ್ಯಾತ್ಮ ಅಂತಂದರೆ ಇವಾಗ ವಿದ್ಯೆಯನ್ನು ಗಳಿಸಿದ ಮೇಲೆ ಅದನ್ನು ಅಲ್ಲಿ ಇರುವ ತತ್ವಗಳನ್ನು ಅನುಕರಣೆ ಮಾಡಲಿಕ್ಕೆ, ಅನುಸರಿಸಲಿಕ್ಕೆ ಒಂದು ತ್ರಾಣವನ್ನು ಕೊಡುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತದೆ. ಉದಾಹರಣೆಗೆ ಸಂಧ್ಯಾ ವಂದನೆ ಅಂತಂದರೆ ಅದೊಂದು 3/4 ಗಂಟೆಯಿಂದ 1 ಗಂಟೆ ತನಕ ಮಾಡುವಂಥದ್ದು. ಅಡಿಗೆ ತಿಂಡಿ ಇಲ್ಲೇ ನಡೀತದೆ, ಇಲ್ಲೇ ಮಕ್ಕಳುಗಳು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಮತ್ತು ಮಕ್ಕಳಿಂದ ಮಕ್ಕಳಿಗೆ ಅಧ್ಯಾತ್ಮ ಅಂತನ್ನುವಂಥದ್ದು ಗುರುಕುಲ ಕ್ರಮದಲ್ಲಿ ಪಾಠಕ್ರಮ ಅಂತನ್ನುವಂಥದ್ದನ್ನು ರೂಪಿಸಲಾಗಿದೆ. ಇಲ್ಲಿ ಬೇರೆ ಅಧ್ಯಾಪಕರುಗಳು ತುಂಬ ಜನ ಬರ್ತಾರೆ ಅಂತನ್ನುವಂತಹ ಕ್ರಮ ಇರಲ್ಲ. ಅಧ್ಯಾಪಕರುಗಳು ಕೆಲವೊಂದು ಹೊರಗಿನ ವಿಚಾರಗಳನ್ನು ಪಾಠ ಮಾಡಲಿಕ್ಕೆ, ಕೆಲವೊಂದು ಸಹಾಯಕ್ಕಾಗಿ ಇಲ್ಲಿ ಅವಶ್ಯಕತೆ ಇದ್ದರೂ ಕೂಡ ಮೂಲಭೂತವಾಗಿ ವಿದ್ಯಾರ್ಥಿಗಳೇ ತಮ್ಮನ್ನು ತಾವು ರೂಪಿಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಇರುವಂಥದ್ದು. ಜವಾಬ್ದಾರಿಯಿಂದ ನಾವು ಗುರುಕುಲದಲ್ಲಿ ಏನು ನಡೆಸ್ತೀವೋ ಎಲ್ಲರನ್ನೂ ಕೂಡ ನಾವು ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತನ್ನುವಂಥದ್ದನ್ನು ಮಾಡೇ ಮಾಡ್ತೀವಿ, ಅದು ನಡೀತಿರುತ್ತದೆ. ಆಮೇಲೆ ಇಲ್ಲಿ ನಾವು ನಮ್ಮ ವಾಸುದೇವತೀರ್ಥ.wordpress.in ಅಂತ ಒಂದು ವೆಬ್ಸೈಟ್ ಮಾಡಿದ್ದೀವಿ. ಅದರಲ್ಲಿ ನೀವು ಎಲ್ಲ ಇದರ ಬಗ್ಗೆ ಪೂರ್ಣ ಮಾಹಿತಿಗಳನ್ನು ಒಂದಿಷ್ಟು ಬ್ಲಾಗ್ಗಳು, ಒಂದು 10-15 ಬ್ಲಾಗ್ಗಳಿದೆ ಅಲ್ಲಿ ನೀವು ಅದನ್ನೆಲ್ಲ ಓದಿದರೆ ಇನ್ನೂ ಸ್ಪಷ್ಟವಾದ ಇದ್ರ ಬಗ್ಗೆ ನಿಮಗೆ ಬರ್ತದೆ. ಮತ್ತು ಇದರಲ್ಲಿ ಈ ಜಪಗಳನ್ನು ಮಾಡುವಂಥದ್ದು, ಚಿಕ್ಕ ಚಿಕ್ಕ ವ್ರತಗಳನ್ನು ಮಾಡುವಂಥದ್ದು, ಪರೋಪಕಾರ, ಆಹಾರ ನಿಗ್ರಹ, ಕೆಲವೊಂದು ಬಾರಿ ಅಡುಗೆಯಲ್ಲಿ ನಾವು ವ್ಯತ್ಯಾಸಗಳನ್ನು ಮಾಡಿರ್ತೇವೆ, ಅದುಗಳನ್ನು ಹೊಂದ್ಕೊಳ್ಳುವಂಥದ್ದು. ಹೀಗೆ ಆಮೂಲಾಗ್ರವಾಗಿ ಅಂದರೆ ಸಮಗ್ರವಾದಂತಹ ಒಂದು ಆಧ್ಯಾತ್ಮದ ಒಂದು ತಿರುಳು ಅಂತನ್ನುವಂಥದ್ದನ್ನು ಭಗವಂತ ಗುರುಗಳ ಅನುಗ್ರಹದಿಂದ ಯಥಾಶಕ್ತಿಯಾಗಿ ನಾವೇನು ಮಾಡ್ತೀವೋ ಮತ್ತು ಜ್ಞಾನಿಗಳು ಅವ್ರ ಗ್ರಂಥಗಳಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನಾವು ಮಾಡ್ತಾ ಮಕ್ಕಳ ಜೊತೆನೂ ಮಾಡಿಸ್ತಾ ಹೋಗುವಂಥದ್ದು. ಇಲ್ಲಿ ನಾವು ಬೆಳಿತೀವಿ, ಮಕ್ಕಳು ಬೆಳೀತಾರೆ, ಮತ್ತು ತಂದೆ ತಾಯಿಗಳು ಬೆಳೀತಾರೆ. ಇದು 3ರ ಕನೆಕ್ಟೆಡ್ ಆಗಿ ಇರುವಂಥದ್ದು. ಇಲ್ಲಿ ಗುರುಗಳು, ಪೋಷಕರು, ವಿದ್ಯಾರ್ಥಿಗಳು, ಈ 3 ಜನ ಕೂಡ ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹೀಗೆ ನಡೆಯುವಂಥದ್ದು ಒಂದು ವ್ಯವಸ್ಥೆ. ಇದು ಪ್ರಾಯೋಗಿಕವಾದಂತಹ ಅಧ್ಯಾತ್ಮ. ಅವರೇನು ಕಲಿತಾರೋ ಅದನ್ನು ಪಾಲನೆ ಮಾಡುವಂತಹ ಸಾಕಷ್ಟು ಪರಿಶ್ರಮ ಮತ್ತು ಪ್ರಯೋಗಗಳನ್ನು ಅವರ ಮೇಲೆ ಮಾಡುವಂತಹ ಒಂದು ವ್ಯವಸ್ಥೆ. ಅದಿಲ್ಲದೇ ಇದ್ದರೆ ಬರೀ ವಿದ್ಯೆ ಅಂತನ್ನುವಂಥದ್ದು ವರ್ಕ್ ಆಗಲ್ಲ ಅಂತನ್ನುವಂಥದ್ದನ್ನು ಒಂದು ಯೋಚನೆಯಲ್ಲಿ ಪ್ರಾಯೋಗಿಕ ಅಧ್ಯಾತ್ಮ ಅಂತನ್ನುವಂಥದ್ದನ್ನು ರೂಪಿಸಿರುವಂಥದ್ದು. ಮತ್ತು ಲೌಕಿಕ, ಇಲ್ಲಿ ಮಕ್ಕಳನ್ನು ನಾವು ಇಲ್ಲಿ ಈ ಗುರುಕುಲದಲ್ಲಿ ಬರೋರು ಇವರು ಸಾಮಾನ್ಯವಾಗಿ ವಿದ್ವಾಂಸರಾಗ್ತಾರೆ ಅಥವಾ ಪಂಡಿತರಾಗ್ತಾರೆ ಅಥವಾ ವೈದಿಕ ವೃತ್ತಿಯಲ್ಲಿ ಜೀವನ ರೂಪಿಸಲಿಕ್ಕೆ ಅಂತಲೇ ಇದು ಹೊರಟಿರುವಂತಹ ಗುರುಕುಲ ಅಲ್ಲ. ಅವನು ಲೌಕಿಕವಾಗಿ ಒಂದು ವಿದ್ಯೆಯನ್ನು ಕಲಿತು ಅವನಿಗೆ ಆಸಕ್ತಿ ಇರುವಂತಹದ್ದರಲ್ಲಿ ಅವನು ತನ್ನ ದುಡಿಮೆಯನ್ನು ರೂಪಿಸ್ಕೊತಾನೆ. ತನ್ನ ಮನಸ್ಥಿತಿ, ಜೀವನ ಶೈಲಿ ಪೂರ್ತಿ ಆಚಾರ್ಯರು ಕೊಟ್ಟ ತತ್ವಗಳನ್ನು ಅಳವಡಿಸ್ಕೊಂಡು ಮನಸ್ಸಲ್ಲಿ ಇರ್ತಾನೆ, ಸಾಧನೆಗಳನ್ನು ಮಾಡ್ತಾ ಹೋಗ್ತಾನೆ. ಇಲ್ಲ ನಾನು ವೈದಿಕ ವೃತ್ತಿಯಲ್ಲೇ ನಾನು ಇರ್ತೀನಿ, ನನಗೆ ವೈದಿಕ ವೃತ್ತಿ ಅಂತ ಅನ್ನೋದಕ್ಕಿಂತ ನಾನು ಏನು ವೇದಗಳ ಏನು ಹೇಳಿವೆ ಆ ಮಾರ್ಗದಲ್ಲೇ ಸಾಧನೆ ಮಾಡ್ಕೊಂಡು ಇರ್ತೀನಿ, ನನಗೆ ಲೌಕಿಕದ ಸಂಪರ್ಕ ಬೇಡ ಅಂತ ಅವನು ಆಸೆ ಪಟ್ಟರೆ ತಡೆಯೋರು ಯಾರು? ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ ತದೈವ ಸನ್ಯಾಸಿ ವಿದೇಶ್ರತೌ ಶ್ರತಃ ಅಂತ ಹೇಳುವಂತೆ ಅವನು ತನ್ನ ಮಾರ್ಗನ ಆರಿಸ್ಕೊಳ್ಳಿಕ್ಕೆ ಅವಕಾಶ ಇದ್ದೇ ಇರ್ತದೆ. ಇನ್ನು ಲೌಕಿಕದಲ್ಲಿ ಅವರಿಗೆ ಪ್ರಗತಿ ಬೇಕು ಅಂತ ಹೇಳಿ ನಮ್ಮದೊಂದು ಯೋಚನೆ ಇರುವಂಥದ್ದು ಅಂತಂದರೆ, ನಮ್ಮ ಈ ವಾಸುದೇವ ತೀರ್ಥದ ತಂಡದಲ್ಲಿ ನಾವು ಕೆಲವೊಂದು ಯೋಚನೆಗಳನ್ನು ಹೀಗೆ ರೂಪಿಸಿದ್ದೀವಿ. ಅವರು ಮಕ್ಕಳು ತಾವು ಒಂದು 10ರಿಂದ 12 ವರ್ಷ ಬಂದಾಗ ಅವರಿಗೆ
ದಿನಕ್ಕೆ 1 ರಿಂದ 2 ಗಂಟೆಗಳ ಕಾಲ ಅವರು ದುಡಿಬೇಕು. ಅಂದರೆ ಅವರು ತಮ್ಮ ದುಡಿಮೆಯಿಂದಲೇ ಗುರುಕುಲ ನಡೆಸಬೇಕು. ಇದು ಹೇಗೆ ದುಡಿತಾರೋ, ಪ್ರಾಮಾಣಿಕವಾಗಿ ಬೇರೆಯವರಿಗೆ ವಂಚನೆ ಮಾಡದೇನೆ, ತಮ್ಮ ಆತ್ಮತೃಪ್ತಿ, ತಮ್ಮ ಆತ್ಮವಂಚನೆಯನ್ನು ಮಾಡದೇನೆ ಆ ಒಂದು ದುಡಿಮೆಯಿಂದ ನಡೆಸ್ತಕ್ಕಂಥದ್ದು. ಈ ರೀತಿಯಾಗಿ ರೂಪಿಸಲಾಗಿದೆ. ಇದು ಒಟ್ಟಾರೆಯಾಗಿ ಈ 3 ಒಂದು ವಿಚಾರಗಳ ಸಮಾಗಮ ಅಂತಂದರೆ ಇದು ವಾಸುದೇವ ತೀರ್ಥ. ಯಾಕೆ ಈ ಥರ ಯೋಚನೆ ಮಾಡಿದ್ದು ಅಂತಂದರೆ, ನಾನು ನನ್ನ ಮಗನೂ ಕೂಡ ಎಲ್ಲೂ ಬೇರೆ ಶಾಲೆಗಳಿಗೆ ಅಂತೇನು ಕಳಿಸ್ತಿಲ್ಲ, ಮನೆಯಲ್ಲೇ ಇದೇ ನಮ್ಮ ವಾಸುದೇವ ತೀರ್ಥದಲ್ಲಿಯೇ ಅವನದು ಕೂಡ ಮೊದಲನೇ ಸೆಮಿಸ್ಟರ್ ಈಗ ನಡೀತಾ ಇದೆ. ಅದನ್ನು ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ. ಹೀಗೆ ಈ ವಾಸುದೇವ ತೀರ್ಥ ಅಂತಂದರೆ ನಮಗೆ ಒಂದು ಇವತ್ತಿನ ದಿನ ಈ 21ನೇ ಶತಮಾನದಲ್ಲಿ ನಾವು ಈ ಒಂದು ಸ್ತರದಲ್ಲಿದ್ದೀವಿ. ಪೂರ್ತಿ ವೈದಿಕ, ಪೂರ್ತಿ ಲೌಕಿಕ ಅಥವಾ ಬರೀ ವಿದ್ಯೆ, ಈ ಬೇರೆ ಬೇರೆ ಕಡೆ ಇರುವಂಥ ಟ್ರೇಡ್ ಆಫ್ಗಳೇನಿದೆ, ಸಮಸ್ಯೆಗಳು ಒಂದಿದ್ದಲ್ಲಿ ಒಂದು ಇಲ್ಲ ಅಂತನ್ನುವಂತಹದ್ದನ್ನು ಎಲ್ಲ ಕಡೆ ಹಾಗೆ ಅಂತ ಹೇಳಲ್ಲ, ಸಾಮಾನ್ಯವಾಗಿ ಬರುವಂತಹ ಸಮಸ್ಯೆಗಳನ್ನು ಈ 3ರ ಒಂದು ಚೌಕಟ್ಟಿನೊಳಗೆ ತರುವಂಥದ್ರ ಮೂಲಕ ಈ ರೀತಿಯ ಆಸೆ ಇಟ್ಕೊಂಡಿರುವಂಥ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಆಚಾರ್ಯ ಗ್ರಂಥಗಳನ್ನೆಲ್ಲ ಓದಬೇಕು, ಆದರೂ ಕೂಡ ಲೌಕಿಕ ಇಲ್ಲದೆ ಇದ್ದರೆ ಹೇಗೆ ಅಂತ ಯೋಚನೆಗಳಿರುವಂತಹ ತಂದೆ ತಾಯಿಗಳಿಗೆ, ಮತ್ತು ನಾವು ಕಲಿತಂತಹ ವಿಚಾರಗಳನ್ನು ಅವರು ಆತ್ಮಸಾತ್ ಮಾಡ್ಕೋಬೇಕು, ಮನಸಾರೆ ಅದನ್ನು ಒಪ್ಪಿ ಹೋಗಬೇಕು ಅನ್ನುವಂತಹ ಆಸೆ ಇರುವಂಥ ತಂದೆ ತಾಯಿಗಳಿಗೆ ಈ ರೀತಿಯಾದಂಥ ಒಂದು ಸಂಘಟನೆ ಮೂಲಕ ನಾವು ಎಲ್ಲ ಯಾಕೆ ಒಟ್ಟಿಗೆ ಸೇರಬಾರ್ದು ಅಂತ. ಇದು ಒಬ್ಬರ ಗುರುಕುಲ ಯಾರೋ ನಡೆಸ್ತಾ ಇದ್ದಾರೆ, ಇದು ನಡೆದ್ಬಿಡತ್ತೆ ಅನ್ನೋ ಥರ ಅಲ್ಲ. ಇಲ್ಲಿ ನಾವೆಲ್ಲ ಜೊತೆಗೆ ಸೇರಿ ನಡ್ಕೊಂಡು ಹೋಗುವಂತಹದ್ದಿದು. ಎಲ್ಲರೂ ಕೂಡ ಸಮಾನ ಮನಸ್ಕರಿಗೆ ನಾವೆಲ್ಲಿ ನಮಗೆ ಈ ಥರ ವ್ಯವಸ್ಥೆ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತನ್ನೋ ಆಸೆ ಇರುವಂಥ ತಂದೆ ತಾಯಿಗಳಿಗೆ ನಾವೊಂದು ಆಸೆ ಇಟ್ಟು ಹೊರಟಿದ್ದೀವಿ. ಕೆಲವು ಪಾಲಕರು ನನ್ನ ಮಗನ ಜೊತೆ ಇನ್ನೊಬ್ಬರು ಸೇರಿಸಿದ್ದಾರೆ, ಅವ್ರ ಮಕ್ಕಳು ಕೂಡ ಹೀಗೆ ಅಧ್ಯಯನ ಮಾಡಬೇಕು ಅಂತ ಆಸೆಯಿಂದ ಅವರು ತಮ್ಮ ವಿಚಾರಧಾರೆಗಳನ್ನು ಹಂಚ್ತಾರೆ. ಎಲ್ಲರೂ ಸೇರಿ ಸಮಗ್ರವಾಗಿ ಸರ್ವತೋಮುಖ ಒಂದು ಶಿಶುವಿನ ಅಭಿವೃದ್ಧಿಗೆ ಕಾರಣವಾಗುವಂತಹ ನಮ್ಮ ಸಾಧನೆಗಳನ್ನು ಗುರುತಿಸ್ಕೊಂಡು ಮುಂದೆ ಹೋಗುವಂತಹ ಒಂದು ಅವಕಾಶ ಈ ವಾಸುದೇವ ತೀರ್ಥ ಅಂತ ಹೇಳ್ಬೋದು.